ಮನಸ್ಸು ಮಂದಾರ ಅಧ್ಯಾಯ 16. 4 ತಿಂಗಳುಗಳು ಉರುಳಿದವು. ಗಾಯತ್ರಿ ದೇವಿ ಮಾತು ಮಾತಿಗೂ ಸೊಸೆಯನ್ನು ಮಕ್ಕಳಿಲ್ಲವೆಂದು ಹಂಗಿಸತೊಡಗಿದ್ದರು. ಪದ್ಮಿನಿ ಸ್ಥಿತ ಪ್ರಜ್ಞಳಂತಿದ್ದಳು. ಒಂದು ಭಾನುವಾರ ಬೆಳಗ್ಗೆ ಬೇಗ ಸ್ನಾನ ಮಾಡಿ ಸಿದ್ಧರಾದ ಗಾಯತ್ರಿ ದೇವಿ ಹೇಳಿದರು, ಪ್ರಮೋದ್, ಬೇಗ ತಯಾರಾಗು, ಹೊರಗಡೆಗೆ ಹೋಗಬೇಕು. ಯಾಕಮ್ಮ, ಏನು ವಿಷಯ? ಎಲ್ಲಿಗಾದರೂ ಹೊರಟು ನಿಂತಿರುವಾಗ ಯಾಕೆ ಏನು ಅಂತ ಕೇಳಬಾರ್ದು. ಏಳು, ಹೊರಡೋಣ. ಅವರ ಉತ್ಸಾಹ, ಮಾತು ಕಥೆಯ ರೀತಿ ನೋಡಿ ಅವನಿಗೆ ಅನುಮಾನವಾಯಿತು. ಅಮ್ಮ, ನೀನು ಇಂತಹ ಕಡೆಗೆ ಅಂತ ಹೇಳುವವರೆಗೂ ನಾನು ಹೊರಡಲ್ಲ. ನೋಡು, ಇಷ್ಟು ದಿನ ನೀನು ಹೇಳಿದಂತೆ ಕೇಳಿದ್ದಾಯಿತು. ಆಟ ಹಿಡಿದು ಪದ್ಮಿನಿನ ಮದುವೆಯಾದೆ. ಅವಳಿಗೆ ಮಕ್ಕಳಾಗಲ್ಲ ಅಂತ ನನಗೆ ಗೊತ್ತು. ನಮ್ಮ ವಂಶ ಇಲ್ಲಿಗೆ ನಿಲ್ಲಬಾರದು. ಪದ್ಮಿನಿನೂ ಇರಲಿ, ನೀನು ಮಕ್ಕಳಿಗಾಗಿ ಇನ್ನೊಂದು ಮದುವೆ ಮಾಡ್ಕೊ. ಆಯ್ತಮ್ಮ, ಆ ಹುಡುಗಿಗೂ ಮಕ್ಕಳಾಗದಿದ್ರೆ ಏನು ಮಾಡೋದು? ಆಗ ಇನ್ನೊಂದು ಮದುವೆ ಆಗ್ಲಾ? ತಮಾಷೆ ಸಾಕೋ. ಪದ್ಮಿನಿಗೆ ಮಕ್ಕಳಾಗಲಿಲ್ಲ ಅಂದರೆ ಆ ಹುಡುಗಿಗೆ ಯಾಕಾಗಲ್ಲ? ಅವಳಿಗೆ ಅಲ್ಲ, ನಾನು ಇನ್ನೂ 20 ಜನರನ್ನು ಮದುವೆಯಾದರೂ ಅವರಿಗೆ ಮಕ್ಕಳಾಗಲ್ಲ. ಏನು ನೀನು ಹೇಳ್ತಿರೋದು? ಹೌದಮ್ಮ, ದೋಷ ಇರೋದು ಪದ್ಮಿನಿಯಲ್ಲ, ನನ್ನಲ್ಲಿ. ಸುಳ್ಳು, ಅವರು ಜೋರಾಗಿ ಕಿರುಚಿದರು. ಸತ್ಯ ಯಾವಾಗಲೂ ಕಹಿಯಮ್ಮ. ನಾನು ಹೇಳ್ತಿರೋದು ನಿನ್ನಾಣೆ ನಿಜ. ಯಾಕೋ ಹೀಗಾಯಿತು? ದೇವ್ರೇ, ನಮ್ಮ ಗತಿ ಏನು? ಅವರು ತಲೆಯ ಮೇಲೆ ಕೈ ಹೊತ್ತುಕೊಂಡರು. ಅಮ್ಮ, ಯಾಕೆ ಸುಮ್ಮನಾಗ್ಬಿಟ್ಟೆ? ಪದ್ಮಿನಿಯಲ್ಲೇ ತಪ್ಪಿರೋದು ಅಂತ ಅವಳನ್ನು ನಾನಾ ರೀತಿ ಹಂಗಿಸ್ತಿದ್ದೆ. ಈಗ ಏನು ಹೇಳ್ತೀಯ? ಪದ್ಮಿನಿಗೆ ಇನ್ನೊಂದು ಮದುವೆ ಮಾಡಲ್ವಾ? ಪ್ರಮೋದ್, ಪದ್ಮಿನಿ ಬಡವರ ಮನೆ ಹುಡುಗಿಯಾಗಿರಬಹುದು, ಆದರೆ ಅವಳು ದೇವತೆಯಮ್ಮ. ನಿನ್ನನ್ನು ಡೈವೋರ್ಸ್ ಮಾಡ್ತೀನಿ, ಬೇರೆ ಮದುವೆಯಾಗು ಅಂತ ಹೇಳಿದ್ರೂ ಒಪ್ಪಲಿಲ್ಲಮ್ಮ. ಗಾಯತ್ರಿ ದೇವಿಗೆ ನಿಜಾಂಶ ತಿಳಿದು ಸಿಡಿಲು ಬಡಿದಂತಾಯಿತು. ತಮ್ಮ ವಂಶ ಇಲ್ಲಿಗೆ ಕೊನೆಯಾಗುತ್ತದೆಯೇ? ಚೆಲುವ ಚೆನ್ನಿಗರಾಯನಂತಿರುವ ತನ್ನ ಮಗನಲ್ಲಿ ದೋಷವಿದೆಯೇ? ನನಗೆ ಏನು ಕೊರತೆ ಇಲ್ಲ ಎಂದು ಬೀಗುತ್ತಿದ್ದ ನನ್ನ ಅಹಂಕಾರಕ್ಕೆ ಎಂತಹ ಪೆಟ್ಟು! ಇನ್ನು ನಮ್ಮ ಬಾಳೆಲ್ಲ ಬರೀ ಕತ್ತಲೆ. ಮೊಮ್ಮಗನಿಗಾಗಿ ಹಂಬಲಿಸುತ್ತಿದ್ದ ನನ್ನ ಕನಸು ಕನಸಾಗಿ ಉಳಿಯಬೇಕೆ? ನಮ್ಮ ವಂಶ ಇಲ್ಲಿಗೆ ಅಳಿಯಬೇಕೆ? ಈ ಅಪಾರ ಆಸ್ತಿ ಪಾಸ್ತಿಗೆ ಯಾರು ಒಡೆಯರು? ಗಾಯತ್ರಿ ದೇವಿಯ ಕಣ್ಣೆದುರು ಪದ್ಮಿನಿಯ ಮುಖ ತೇಲಿ ಬಂತು. ಮೊದಲಿಂದ ನಾನವಳನ್ನು ದ್ವೇಷ ಮಾಡಿದೆ. ಹೆಜ್ಜೆ ಹೆಜ್ಜೆಗೂ ಅವಳ ಬಡತನ ಎತ್ತಾಡುತ್ತಿದ್ದೆ. ಬಂಜೆಯ ಪಟ್ಟ ಕಟ್ಟಿ ಹಂಗಿಸುತ್ತಿದ್ದೆ. ಆದರೆ ಆ ಹುಡುಗಿ ಹೃದಯ ಉರಿಯುತ್ತಿದ್ದರೂ ನನ್ನ ಮಗನಲ್ಲಿರುವ ದೋಷವನ್ನು ತಾಯಿಯಾದ ನನ್ನ ಬಳಿಯೇ ಹೇಳಲಿಲ್ಲವಲ್ಲ. ಅವಳಿಗೆ ಗಂಡನ ಮೇಲೆ ಅದೆಷ್ಟು ಪ್ರೀತಿ! ಬೇರೆ ಯಾರಾದರೂ ಅವಳ ಸ್ಥಾನದಲ್ಲಿದ್ದರೆ ಏನಾಗುತ್ತೋ ಏನೋ. ನಮ್ಮ ಮನೆಯ ಮರ್ಯಾದೆ ಉಳಿಸಿದ ದೇವತೆಯನ್ನು ನಾನು ದ್ವೇಷಿಸುತ್ತಿದ್ದೇನಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ಅವರಿಗೆ ತಮ್ಮ ಗೆಳತಿ ಸಂಗೀತ ವಿದುಷಿ ಆಂಡಾಳಮ್ಮನ ನೆನಪಾಯಿತು. ಅವರ ಮಗನು ಪ್ರಸಿದ್ಧ ಸಂಗೀತಗಾರ ವಸಂತ ಎನ್ನುವ ಹುಡುಗಿಯನ್ನು ಪ್ರೀತಿಸಿ ಕೈ ಹಿಡಿದಿದ್ದ. ಮದುವೆಯಾಗಿ 4-6 ವರ್ಷಗಳು ಕಳೆದರೂ ಮಕ್ಕಳಾಗದಿದ್ದಾಗ ಅವಳು ಅವನನ್ನು ಡೈವರ್ಸ್ ಮಾಡಿದ್ದಳು. ಪ್ರೊಫೆಸರ್ ಅನಂತಾಚಾರ್ ಸೊಸೆ ಗಂಡನಲ್ಲಿ ದೋಷವಿದೆ ಎಂದು ತಿಳಿದ ಮೇಲೆ ರಾಜಾರೋಷವಾಗಿ ಮತ್ತೊಬ್ಬನ ಜೊತೆ ಓಡಾಡಲಾರಂಭಿಸಿದ್ದಳು. ಪದ್ಮಿನಿ ಹಾಗೇನೂ ಮಾಡಿರಲಿಲ್ಲ. ಚಿನ್ನದಂತಹ ಹುಡುಗಿಯನ್ನು ತಪ್ಪು ತಿಳಿದೆನಲ್ಲ ಎಂದು ದುಃಖವಾಯಿತು. ಆದರೆ ಕ್ಷಮೆ ಕೇಳಲು ಸ್ವಾಭಿಮಾನ ಅಡ್ಡಿಯಾಯಿತು. ಪದ್ಮಿನಿ ಈ ವಿಚಾರ ತಿಳಿದರೂ ತಿಳಿಯದವಳಂತೆ ಸುಮ್ಮನಿದ್ದಳು. ಪ್ರಮೋದ್ಗೂ ಒಂದು ರೀತಿಯ ಸಮಾಧಾನವಾಗಿತ್ತು. ಕಾರಣವಿಲ್ಲದೆ ತಾಯಿ ಪದ್ಮಿನಿಯನ್ನು ದೂಷಿಸುವ ವಿಚಾರ ಅವನಿಗೆ ತಿಳಿದಿತ್ತು. ಇನ್ನು ಮೇಲಾದರೂ ತಾಯಿಯ ಧೋರಣೆ, ಮನೋಭಾವ ಬದಲಾಗಬಹುದೇನೋ ಎನ್ನಿಸಿತು. 1 ವಾರ ಕಳೆಯಿತು. ಗಾಯತ್ರಿ ದೇವಿ ಸಾಕಷ್ಟು ಯೋಚಿಸಿ ಮಗನಿಗೆ ಹೇಳಿದರು, ಪ್ರಮೋದ್, ಈ ಆಸ್ತಿ ಪಾಸ್ತಿ ಬೇರೆಯವರ ಪಾಲಾಗುವುದನ್ನು ನೆನೆಸಿಕೊಂಡ್ರೆ ನನಗೆ ಸಂಕಟವಾಗುತ್ತೆ. ನಾವು ಯಾವುದಾದರೂ ಒಳ್ಳೆಯ ಕುಟುಂಬದ ಮಗುನ ದತ್ತು ತೆಗೆದುಕೊಳ್ಳೋಣ. ನಮ್ಮ ಹಳ್ಳಿಯ ಕಡೆ ಹೆಚ್ಚು ಮಕ್ಕಳಿರುವ ಅನೇಕ ಬಡ ದಂಪತಿಗಳಿದ್ದಾರೆ. ಅವರ ಹತ್ತಿರ ಮಗುನ ದತ್ತು ತೆಗೆದುಕೊಳ್ಳೋಣ. ಪದ್ಮಿನಿ ಒಪ್ಪಲ್ಲ. ತಂದೆ ತಾಯಿಗಳಿರುವ ಮಕ್ಕಳು ಬೇಡ ಅಂತಾಳೆ. ಹಾಗಾದರೆ ಬೇರೆ ಯಾವುದಾದರೂ ಕಡೆಯಿಂದ, ಅನಾಥಾಲಯದಿಂದಲೋ ಅಬಲಾಶ್ರಮದಿಂದಲೋ ಒಂದು ಮುದ್ದಾದ ಗಂಡು ಮಗುನ ದತ್ತು ತೆಗೆದುಕೊಳ್ಳೋಣ. ಪದ್ಮಿನಿ ಒಪ್ಪಲ್ಲ. ಆ ಮಗುವಿನ ತಾಯಿ ತಂದೆ ಯಾರು ಅಂತ ಯಾರಿಗೂ ತಿಳಿದಿರಲ್ಲ. ಅಂತಹದ್ರಲ್ಲಿ ಯಾಕೆ ಒಪ್ಪಲ್ಲ? ಅವಳು ಒಪ್ಪದೇ ಇರುವುದಕ್ಕೆ ನೀನೇ ಕಾರಣ. ನಾನು ಕಾರಣನಾ? ಹೌದು.
ಪದ್ಮಿನಿ ಬಡವರ ಮನೆ ಹುಡುಗಿ ಅಂತ ನೀನು ಈ ಮದುವೆಗೆ ಒಪ್ಪಿಗೆ ನೀಡಲು ಎಷ್ಟು ಸತಾಯಿಸಿದೆ ನೆನಪಿದೆಯಾ? ಈ ಮದುವೆ ನಿಲ್ಲಿಸಬೇಕು ಅಂತ ಅವಳ ಮೇಲೆ ಎಂತಹ ಅಪವಾದ ಹೊರಿಸಿದ್ದೆ ನೆನಪಿದೆಯಾ? ಅವಳು ಸೊಸೆಯಾಗಿ ಬಂದ ಮೇಲೂ ನೀನು ಅವಳನ್ನು ವಿಶ್ವಾಸದಿಂದ ಕಾಣಲಿಲ್ಲ. ನಿನಗೆ ಬಡವರು ಅಂದರೆ ಎಷ್ಟು ಅಸಹ್ಯ, ಎಷ್ಟು ತಿರಸ್ಕಾರ ಅಂತ ಅವಳಿಗೆ ಗೊತ್ತಿದೆ. ಹಾಗೆಯೇ ನಿನಗೆ ನಿನ್ನ ಜಾತಿ, ಅಂತಸ್ತು, ಮನೆತನದ ಬಗ್ಗೆ ಎಷ್ಟು ಹಮ್ಮಿದೆ ಅನ್ನುವುದು ಅವಳಿಗೆ ತಿಳಿದಿದೆ. ಅನಾಥಾಲಯದಿಂದ ತಂದ ಮಗುವನ್ನು ನೀನು ಮೊಮ್ಮಗು ಅಂತ ಒಪ್ಪಿಕೊಳ್ಳುತ್ತೀಯಾ? ಜಾತಿ ಕುಲ ತಿಳಿಯದ ಆ ಮಗುವಿಗೆ ನೀನು ಅಜ್ಜಿಯಾಗ್ತೀಯಾ? ನಮಗಂತೂ ನಂಬಿಕೆ ಇಲ್ಲ. ಮಗನ ಮಾತು ಕೇಳಿ ಗಾಯತ್ರಿ ದೇವಿಯ ಕಪಾಳಕ್ಕೆ ಹೊಡೆದಂತಾಯಿತು. ತಮ್ಮ ಹಿಂದಿನ ಕೃತ್ಯಗಳೆಲ್ಲ ನೆನಪಾಗಿ ತಲೆ ತಗ್ಗಿಸುವಂತಾಯಿತು. ಮಗನ ಜೊತೆ ಮಾತನಾಡುವುದರ ಬದಲು ಸೊಸೆಯ ಜೊತೆ ಮಾತನಾಡಿದ್ದರೆ ಚೆನ್ನಾಗಿರುತ್ತಿತ್ತು ಎನಿಸಿತು. ಒಂದು ದಿನ ಬೆಳಗ್ಗೆ ಅವರು ಪದ್ಮಿನಿಯ ರೂಮು ಪ್ರವೇಶಿಸಿದರು. ಹೊರಗೆ ಹೋಗಲು ಸಿದ್ಧಳಾಗುತ್ತಿದ್ದ ಪದ್ಮಿನಿ ಅತ್ತೆಯನ್ನು ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು. ಪದ್ಮಿನಿ, ನಾನು ನಿನ್ನ ಜೊತೆ ಕೊಂಚ ಮಾತನಾಡಬೇಕು. ಕುತ್ಕೊಳ್ಳಿ ಅತ್ತೆ. ಗಾಯತ್ರಿ ದೇವಿ ಕುರ್ಚಿಯಲ್ಲಿ ಕುಳಿತು ಹೇಳಿದರು. ಪದ್ಮಿನಿ, ನಿನ್ನ ಬಾಳು ಹಾಳಾಗಲು ನನ್ನ ಮಗ ಕಾರಣವಾಗಿ ಬಿಟ್ಟ. ತಾಯ್ತನ ಪ್ರತಿಯೊಬ್ಬ ವಿವಾಹಿತ ಹೆಣ್ಣಿನ ಸುಂದರ ಕನಸು. ಆದರೆ ನಿನ್ನ ಅದೃಷ್ಟ ಚೆನ್ನಾಗಿಲ್ಲ. ನಿನ್ನ ಕನಸು ನನಸಾಗುವಂತೆಯೇ ಇಲ್ಲ. ನನ್ನ ಏನು ಮಾಡುವಂತೀರಾ? ನಿಮ್ಮ ಮಗನ್ನ ಡೈವರ್ಸ್ ಮಾಡಿ ಬೇರೆಯವರನ್ನ ಮದುವೆ ಆಗ್ಲಾ? ಪದ್ಮಿನಿ, ನನ್ನಲ್ಲೇ ದೋಷವಿದ್ದಿದ್ರೆ ನೀವು ಅದೇ ತಾನೇ ಮಾಡ್ತಾ ಇದ್ದಿದ್ದು. ನನ್ನನ್ನು ಓಡಿಸಿ ಬೇರೆ ಕಡೆಯಿಂದ ಹೆಣ್ಣು ತರ್ತಿದ್ರಿ. ಆ ವಿಚಾರ ಇವಾಗ ಯಾಕಮ್ಮ? ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ನಿನ್ನ ಹಾಗೆ ಹಠ ಮಾಡಿದ್ದರೆ ಸುಖವಾಗಿರಕ್ಕಾಗ್ತಿತ್ತಾ? ನಾನೇನು ಹಠ ಮಾಡಿದ್ದೇನೆ? ಮಗುನ ದತ್ತು ತೆಗೆದುಕೊಳ್ಳುವುದು ಬೇಡ ಅಂತಿದ್ದೀಯಂತೆ. ಯಾಕೆ ಬೇಡ ಅಂತಿದ್ದೀನಿ ಅನ್ನುವ ಕಾರಣನೂ ತಿಳಿದಿರಬೇಕಲ್ವಾ? ನೆಂಟರು ಪರಿಚಿತರ ಹತ್ತಿರ ಬೇಡ, ಅನಾಥಾಲಯದಿಂದ ತೆಗೆದುಕೊಳ್ಳೋಣ. ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಒಪ್ಪಲ್ಲ. ನಿಮ್ಮ ಬುದ್ಧಿ ಒಂದೇ ತರಹ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಖುಷಿಯಿಂದ ತರಬಹುದು, ನಾಳೆ ನಿಮ್ಮ ಸಮಾಜದಲ್ಲಿ ಏನಾದರೂ ಅಂದರೆ ಅದನ್ನು ಹೊರಗೆ ಹಾಕುವುದಕ್ಕೂ ಹಿಂಜರಿಯುವವರಲ್ಲ ನೀವು. ಇಲ್ಲಮ್ಮ, ನಾನು ಖಂಡಿತ ಹಾಗೆ ಮಾಡಲ್ಲ. ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ನಾನು ನಿಮ್ಮನ್ನು ಈಗ ನೋಡ್ತಿಲ್ಲ. ನಿಮ್ಮ ಮಡಿಲಲ್ಲೇ ಬೆಳೆದ ಮಗು ನಾನು. ನಿಮ್ಮ ವಾತ್ಸಲ್ಯದ ಕೈತುತ್ತುಗಳನ್ನು ತಿನ್ನುತ್ತಾ ನಿಮ್ಮ ಪ್ರೀತಿಯ ನೆರಳಲ್ಲಿ ಹರಳಿದ ಹೂವು ನಾನು. ನಿಮಗೆ ನಾನೆಂದರೆ ಅದೆಷ್ಟು ಪ್ರೀತಿ ಇತ್ತು, ಅದೆಷ್ಟು ಅಭಿಮಾನವಿತ್ತು. ಆದರೆ ನಾನು ನಿಮ್ಮ ಸೊಸೆ ಆಗ್ತೀನಿ ಅಂತ ತಿಳಿದ ಕೂಡಲೇ ಅದು ಮಾಯವಾಗಿ ಈ ಜಾಗವನ್ನು ದ್ವೇಷ ಆಕ್ರಮಿಸಿತು. ನನಗನ್ನಿಸುತ್ತೆ, ತಾಯಿಯಲ್ಲದೆ ಮತ್ತೆ ಯಾರು ಮಕ್ಕಳನ್ನು ನಿರ್ವಂಚನೆಯಿಂದ ಪ್ರೀತಿಸಲಾರರು. ಎಲ್ಲೋ ಹುಟ್ಟಿದ ಮಗುವಿಗೆ ನಾನು ತಾಯಿಯಾಗಲು ಸಾಧ್ಯವೇ? ನಮ್ಮ ನಡುವೆ ಪ್ರೀತಿ ವಿಶ್ವಾಸ ಬೆಳೆಯಲು ಸಾಧ್ಯವೇ? ತಾಯಿ ತನ್ನ ಮಕ್ಕಳಿಗಾಗಿ ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ. ಅಂತಹ ತ್ಯಾಗ ನಾನು ಮಾಡಲು ಸಾಧ್ಯವೇ? ನನ್ನ ಹಾಗೂ ಆ ಅಪರಿಚಿತ ಮಗುವಿನ ನಡುವೆ ಅನುಬಂಧ ಬೆಳೆಯಲು ಸಾಧ್ಯವೇ? ಇಲ್ಲ, ನಾನು ಒಪ್ಪಲ್ಲ. ನಾವೀಗ ಇರುವ ರೀತಿಯೇ ಸಾಕು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.